ಹರಿಯ ಭೂಮಿ ಕಾವೇರಿಯ ತಟ, ಪಶ್ಚಿಮದ ಗಿರಿಶ್ರೇಣಿ, ಪೂರ್ವದ ಸಮುದ್ರ ಗರ್ಜನೆ, ಚಂಪಕದ ಸುವಾಸನೆ, ಚಂದನದ ಘಮ, ಈ ನಮ್ಮ ಕನ್ನಡ ನಾಡಿನ ಸೊಬಗೆ ಅನಂತ. ಎಲ್ಲರಿಗೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋಗೆ ಸುಸ್ವಾಗತ. ಇವತ್ತು ನಾವಿದ್ದೀವಿ ಕಾಸರಗೋಡಿನಲ್ಲಿ. ಕಾಸರಗೋಡು ಇದು ಸಂಸ್ಕೃತದ ಪದದಿಂದ ಬಂದಿರೋದು. ಕಾಸರ ಅಂದರೆ ಕೆರೆ ಅಥವಾ ಕೊಳ ಅಂತ, ಕರೋಡು ಅಂದರೆ ನಿಧಿ ಅಂತ. ಇದರಿಂದ ಕಾಸರಗೋಡು ಅನ್ನೋ ಹೆಸರು ಬಂತು. 1984ರಲ್ಲಿ ನವೆಂಬರ್ 1ನೇ ತಾರೀಕು ಕರ್ನಾಟಕದಿಂದ ಕೈತಪ್ಪಿ ಕೇರಳ ರಾಜ್ಯಕ್ಕೆ ಸೇರ್ಕೊತು. ಕೇರಳದಲ್ಲಿ ಇದು ಜಿಲ್ಲೆ ಆಗೋಗಿದೆ ಕಾಸರಗೋಡು. ಕಾಸರಗೋಡು ಕೇರಳಕ್ಕೆ ಸೇರಿರ್ಬೋದು, ಆದರೆ ಇಲ್ಲಿ ಕನ್ನಡ ಇನ್ನೂ ಜೀವಂತವಾಗಿದೆ. ಹಾಗೆ ನಾವು ಕಾಸರಗೋಡಿನ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಏನು ವಿಶೇಷ ಅಂದರೆ, ಇಲ್ಲೊಂದು ಬಬಿಯಾ ಅನ್ನೋ ಮೊಸಳೆ ಇತ್ತು. ಅದಿವಾಗ ಸತ್ತೋಗಿದೆ, ದುಃಖದ ವಿಚಾರ. ಆದರೆ 1 ವರ್ಷದ ನಂತರ ಇನ್ನೊಂದು ಮೊಸಳೆ ಬಂದಿದೆ. ಈ ವಿಶೇಷತೆ ಏನು, ಮೊಸಳೆ ಏನಪ್ಪ ಅಂದರೆ ಮಾಂಸಾಹಾರಿ ಅಲ್ಲ, ಸಸ್ಯಾಹಾರಿ. ಬರೀ ಅನ್ನ ಬೆಲ್ಲ ಮಾತ್ರ ತಿನ್ನುವಂಥದ್ದಂತೆ. ಬನ್ನಿ ನೋಡ್ಕೊಂಡು ಬರುವ ಈ ದೇವಸ್ಥಾನ. ಬಬಿಯಾಗೋಸ್ಕರ ಇಲ್ಲಿ ತನಕ ಕಾಯ್ತಾ ನಿಂತಿದ್ದೀವಿ. 2 ಅವರ್ 3 ಅವರ್ ಆಯಿತು. ಒಳಗಡೆ ವಿಡಿಯೋಗ್ರಫಿ ಬೇರೆ ಮಾಡೋ ಹಾಗಿಲ್ಲ. ಪರ್ಮಿಷನ್ ಕೇಳಿದ್ವಿ, ಆದರೂ ಒಳಗಡೆ ಇಲ್ಲ. ಇಲ್ಲಿಂದ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಸನ ಸರ್. ಹಾಸನ. ಅಟ್ ಲಾಸ್ಟ್ ದರ್ಶನ ಮುಗೀತು. ಆದರೆ ಬಬಿಯಾ ಕಾಣಿಸ್ಲಿಲ್ಲ. ಇವತ್ತು ಬೆಳಿಗ್ಗೆ ಬಬಿಯಾ ಬಂದಿತ್ತಂತೆ, ಆದರೆ ಇವಾಗ ಸಿಕ್ಕಲಿಲ್ಲ. ನಾಳೆ ಬೆಳಿಗ್ಗೆ 6 o'clockಗೆ ಸಿಗ್ಬೋದು ಅಂತ ಹೇಳಿದರು. ನೋಡೋಣ ಏನಾಗುತ್ತೆ ಅಂತ. ಆದರೆ ಬಬಿಯಾ, ಫಸ್ಟ್ ಬಬಿಯಾ ಇದ್ದಿದ್ದು ಸಮಾಧಿ ತೋರಿಸ್ತೀವಿ ಬನ್ನಿ. ಇದೇ ಬಬಿಯಾ ಸಮಾಧಿ. ಫಸ್ಟ್ ಇತ್ತಲ್ಲ ಬಬಿಯಾ, ಅದೇ ಬಬಿಯಾ ಇದು. ಇದು ತೀರ್ಕೊಂಡ ನಂತರ ನೆಕ್ಸ್ಟ್ ವರ್ಷ ಇನ್ನೊಂದು ಬಬಿಯಾ ಬಂದಿದೆ, ಅದಕ್ಕೂ ಬಬಿಯಾ ಅಂತಲೇ ಹೆಸರಿಟ್ಟಿದ್ದಾರೆ. ಅದರ ಸಮಾಧಿ ಇದು. ದೇವಸ್ಥಾನದಿಂದ 200 meters ಇಲ್ಲೇ ಇದು ಮಾಡಿದ್ದಾರೆ, ಸಮಾಧಿ ಮಾಡಿದ್ದಾರೆ. ಇದೇ ಅದ್ರ ಸ್ಥಳ. ಇವಾಗ ಕೇರಳದ ಅತಿ ದೊಡ್ಡ ಫೋರ್ಟ್ನಲ್ಲಿ ಇದ್ದೀನಿ. ಇದು ಕಾಸರಗೋಡ್ನ ಬೇಕಲಲ್ಲಿರೋದು. ಈ ಫೋರ್ಟ್ ಹೆಸರೇ ಬೇಕಲ್ ಫೋರ್ಟ್ ಅಂತ. ಇದು ಬೇರೆ ಯಾರು ಅಲ್ಲ, ನಮ್ಮ ಕರ್ನಾಟಕದವರೇ ಕಟ್ಟಿರೋದು, ಕನ್ನಡಿಗ. ಅವ್ರ ಹೆಸರು ಕೆಳದಿ ಶಿವಪ್ಪ ನಾಯಕ ಅಂತ. ಈ ಫೋರ್ಟ್ ಬಗ್ಗೆ ಇನ್ನೂ ತಿಳಿಸ್ಕೊಡ್ತೀನಿ ಬನ್ನಿ. ಟಿಕೆಟ್ 3 ಟಿಕೆಟ್, 4 ಟಿಕೆಟ್. ನೀವು ಇಲ್ಲೇ ಬಂದು ಟಿಕೆಟ್ ತಗೋತೀನಿ ಅಂದರೆ 100 rupees ಆಗುತ್ತೆ. ಅದೇ ನೀವು ಆನ್ಲೈನಲ್ಲಿ ಇಲ್ಲೇ ಸ್ಕ್ಯಾನರ್ ಇರುತ್ತೆ, ಈ ಸ್ಕ್ಯಾನರ್ನ ನೀವು
ಚೂಸ್ ಮಾಡಿದರೆ 80 ರುಪೀಸ್ ಆಗುತ್ತೆ. ಫೋರ್ಟ್ನ ಒಳಗಡೆ ಇದ್ದೀನಿ. ಈ ಬೇಕಲ್ ಫೋರ್ಟ್ನ ಶಿವಪ್ಪ ನಾಯಕರು ಕಟ್ಟಿದ್ದು. ಇವರು ನಮ್ಮ ಶಿವಮೊಗ್ಗದ ಕೆಳದಿ ನಾಯಕರಲ್ಲಿ ಮುಖ್ಯವಾದಂಥ ನಾಯಕರು. ತುಳುನಾಡಿನ ಜನರ ಹತ್ರ ಈ ಜಾಗನ ಕಸಿದ್ಕೊಳ್ತಾರೆ, ಇಲ್ಲಿ ಕೋಟೆಯನ್ನು ಕಟ್ತಾರೆ. ಈ ಕೋಟೆ ಪೂರ್ತಿ ಲ್ಯಾಟ್ರೈಟ್ ಸ್ಟೋನಲ್ಲೇ ಕಟ್ಟಿರೋದು. ಅರೇಬಿಯಾ ಸಮುದ್ರದ ಕಂಟ್ರೋಲ್ನ ತಗೋಬೇಕು ಅನ್ನೋದಕ್ಕೋಸ್ಕರ ಶಿವಪ್ಪ ನಾಯಕರು ಈ ಕೋಟೆಯನ್ನು ಕಟ್ತಾರೆ. ಈ ಕೋಟೆಯಲ್ಲಿ ಸೈನಿಕರು ಬಂದೂಕು ಎಲ್ಲವನ್ನು ಇಲ್ಲಿಡ್ತಾರೆ. ಡಚ್ಚರು, ಪೋರ್ಚುಗೀಸರು ಯಾರೇ ಬಂದ್ರೂ ಅವ್ರನ್ನ ಕಂಟ್ರೋಲ್ಗೆ ತಗೊಳ್ಳೋಕ್ಕೋಸ್ಕರ ಈ ಫೋರ್ಟ್ನ ಕಟ್ಟಿಸ್ತಾರೆ. ಚಿಕ್ಕ ಪುಟ್ಟ ಗೋಡೆಗಳು ಬಿದ್ದೋಗಿರುತ್ತಲ್ಲ, ಅಲ್ಲಿ ಮತ್ತೆ ಇದೇ ಕಲ್ಲನ್ನ ಲ್ಯಾಟ್ರೈಟ್ ಸ್ಟೋನ್ನ ತಂದು ರಿನೋವೇಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಆವಾಗ ಬಾವಿನೂ ಕಟ್ಟಿಸಿದ್ದಾರೆ, ಈ ಸೈನಿಕರಿಗೆ ನೀರಿನ ಸಮಸ್ಯೆ ಆಗಬಾರ್ದು ಅಂತ. ಈ ಕೋಟೆಯ ಮೇನ್ ಪಿಲ್ಲರೇ ಇದು. ಈ ಮೇನ್ ಪಿಲ್ಲರ್ ಮೇಲೆ ಹತ್ತಿದ್ರೆ ಅರೇಬಿಯಾ ಸಮುದ್ರ ಎಲ್ಲ ಕಾಣಿಸುತ್ತೆ. ಈ ಮೇನ್ ಫೋರ್ಟ್ ಮೇಲೆ ನಿಂತ್ಕೊಂಡ್ರೆ ಎಲ್ಲ ವ್ಯೂನು ಕಾಣುತ್ತೆ. ಆ ಡೆಡ್ ಎಂಡ್ ಪಾಯಿಂಟ್ಗಳಲ್ಲೆಲ್ಲ ಫೋರ್ಟ್ ಇದೆಯಲ್ಲ, ಪಾಯಿಂಟ್ಗಳು ಅಲ್ಲೆಲ್ಲ ಸೈನಿಕರು ನಿಂತ್ಕೊಂಡು ಕಾಯ್ತಾ ಇದ್ರು ಅರೇಬಿಯನ್ ಸೀನ. ಲಾಸ್ಟ್ಗೆ ಕಾಸರಗೋಡಿನ
ಬೀಚಿಗೆ ವಿಸಿಟ್ ಮಾಡೋಕ್ಕೆ ಬಂದಿದ್ದೀನಿ. ನಿಮಗೂ ತೋರಿಸ್ತೀನಿ ನೋಡಿ, ಇಲ್ಲಿ ಲೈಟ್ ಹೌಸ್. ಬನ್ನಿ ಬೀಚ್ ನೋಡೋಣ. ಇನ್ನೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು